ಮಾಧ್ಯಮದ ಆಯ್ಕೆ ಅನ್ನುವಂಥದ್ದು ಇದ್ದಕ್ಕಿದ್ದ ಹಾಗೆ ಪೋಷಕರ ಕಡೆಗೆ, ಪೋಷಕರ ಕೈಯಲ್ಲಿದೆ ಅನ್ನೋಷ್ಟರ ಮಟ್ಟಿಗೆ ಹೋಗಿದ್ದಾದರೂ ಹೇಗೆ? ಇದು ಕೆಲವು ವಿಮರ್ಶೆಯ ಪುಸ್ತಕಗಳನ್ನು, ವಿಮರ್ಶೆಯ ಪರಿಭಾಷೆಯ ಪುಸ್ತಕಗಳನ್ನು ಗಮನಿಸಿದರೆ ನಿಮಗೆ ಗೊತ್ತಾಗ್ತದ್ದು ಅಕಾಡೆಮಿಯಿಂದ ಬಂದಿರಬಹುದು ಅಥವಾ ವೈಯಕ್ತಿಕವಾಗಿ ವ್ಯಕ್ತ ಮಾಡಬಹುದು. ಆ ಪರಿಭಾಷೆಗಳನ್ನು ಗಮನಿಸಿ ಗೊತ್ತಾಗುತ್ತೆ. ನೀವು ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಇಂಗ್ಲಿಷ್ ಪರಿಕಲ್ಪನೆ, ಅದಕ್ಕೆ ಈಕ್ವಲ್ ಆದ ಪದ ಯಾವುದು ಅಂದ್ರೆ ಅದು ಸಂಸ್ಕೃತದ ಪದವೇ ಇದೆ, ಕನ್ನಡದ ಪದಗಳಿಲ್ಲ. ಈ ಯಾರು ಸರ್ಕಾರದಲ್ಲಿ ಸಾರ್ವಜನಿಕವಾಗಿ ನಮ್ಮ ಜನಪ್ರತಿನಿಧಿಗಳಾಗಿದ್ದಾರೋ ಅವರೇ ಖಾಸಗಿ ಒಡೆತನದಲ್ಲೂ ಇದ್ದಾರೆ. ಸುಮಾರು 2.5 ಕೋಟಿ ವಿದ್ಯಾರ್ಥಿಗಳು 8ನೇ ತರಗತಿಯ ಈ ಸೋಷಿಯಲ್ ಸೈನ್ಸ್ ಪುಸ್ತಕವನ್ನು ಓದ್ತಾರೆ. ಅದೇ ಸಮಯದಲ್ಲಿ ನಮಗೆ ಗೊತ್ತಾಗಿದ್ದ ಇನ್ನೊಂದಂದ್ರೆ ಈ ಎಲ್ಲಾ ಪಠ್ಯ ಪುಸ್ತಕಗಳು ಹಿಂದಿಯಲ್ಲಿ ಟ್ರಾನ್ಸ್ಲೇಟ್, ಕನ್ನಡದಲ್ಲಿ ಯಾಕೆ ಆಗಲ್ಲ, ತೆಲುಗಿನಲ್ಲಿ ಯಾಕೆ ಆಗಲ್ಲ, ತಮಿಳಿನಲ್ಲಿ ಯಾಕೆ ಆಗಲ್ಲ? ಇದು ನನ್ನ ಪ್ರಶ್ನೆ ಕಾಡ್ತಾ ಇದೆ. ಈ ಪ್ರಶ್ನೆ ಏನು ಅಂದರೆ, ನಾನು ಭಾಷಾ ವಿಜ್ಞಾನಿ ಅಲ್ಲ. ಭಾಷೆಯ ಬಗ್ಗೆ ಒಂದಷ್ಟು ಆಲೋಚನೆಗಳನ್ನು ಮಾಡ್ತಾ ಇರೋವಂಥವನು ಅಂತ ಮಾತ್ರ ಹೇಳ್ಬೋದು. ಭಾಷಾ ವಿಜ್ಞಾನ ಓದ್ದವನೂ ಅಲ್ಲ ನಾನು. ಹಾಗೆ ಸೊ ಭಾಷೆಯನ್ನು ಕುರಿತಾಗೆ, ಭಾಷಾ ನೀತಿ ಮತ್ತು ಭಾಷೆ ಯೋಜನೆಯನ್ನು ಕುರಿತ ಹಾಗೆ ನಾನು ಕೆಲವೇ ಸಂಗತಿಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಗೋಕಾಕ್ ಚಳುವಳಿಯ ನಂತರದಲ್ಲಿ ಕನ್ನಡದ ಬೆಳವಣಿಗೆಯಲ್ಲಿ ಏನಾಯಿತು ಅನ್ನುವಂಥದ್ದು ನಾವು ಮನಸ್ಸಿಗೆ ತಗೊಂಡ್ರೆ, ಸೊ ಅನಂತರದ ಒಂದು 40-50 ವರ್ಷಗಳ ಈ ಬೆಳವಣಿಗೆಯನ್ನು ಗಮನಿಸಿದ್ರೆ ನಮಗೆ ಕನ್ನಡದ ಆತಂಕಗಳೇನು ಅನ್ನುವಂಥದ್ದು ಅರಿವಾಗುತ್ತೆ. ಅದನ್ನು ಬೆಳಗಿನಿಂದ ಎಲ್ಲ ಹಿರಿಯರು ಕೂಡ ಬೇರೆ ಬೇರೆ ಬಗೆಯಲ್ಲಿ ಅದನ್ನು ನಮ್ಮೆದುರಿನಲ್ಲಿ ಇಟ್ಟಿದ್ದಾರೆ ಕೂಡ. ಆ್ಯಕ್ಚುಲಿ ನೋಡಿ, ಸಂಸ್ಕೃತದ ನೆಲೆಯೊಂದನ್ನು ತೆಗೆದು ಕನ್ನಡದ ನೆಲೆಯೊಂದನ್ನು ತರೋದು ಹೇಗೆ ಕನ್ನಡ ನಾಡಿನಲ್ಲಿ ಅನ್ನುವಂಥ ಪ್ರಶ್ನೆ ಗೋಕಾಕ್ ಚಳುವಳಿಯಲ್ಲಿ ದೊಡ್ಡದಾಗಿತ್ತು. ಅದು ಹೇಗಾಯಿತು ಅನ್ನುವಂಥದ್ದನ್ನು ಹಿರಿಯರಾದ ಹಂಪನ ಅವರು ಕೂಡ ಹೇಳಿದ್ದಾರೆ. ಅಲ್ಲಿಂದ ಆಚೆಗೆ ಬೆಳವಣಿಗೆಗಳಲ್ಲಿ 1984 ಕರ್ನಾಟಕದ ಶಿಕ್ಷಣ ನೀತಿ, ಅನಂತರದಲ್ಲಿ 92ರಲ್ಲೋ ರಾಷ್ಟ್ರಪತಿಗಳ ಅಂಕಿತ ಆಗಿದೆ. ಅಲ್ಲಿ ಇದನ್ನು ಲೋಧಾ ಕಮಿಟಿಯ ಎದುರು ಕನ್ನಡದ ಮಾಧ್ಯಮದ ಪ್ರಶ್ನೆ ಬಂದಾಗ ಅಲ್ಲಿರೋಂಥ ಒಂದು ಪಾಯಿಂಟನ್ನು ಎಲ್ಲೂ ಪ್ರಸ್ತಾಪ ಮಾಡಿದ್ದು ನಮಗೆ ಕಾಣಲ್ಲ. ಯಾಕಾಗಲಿಲ್ವೋ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಆ ಶಿಕ್ಷಣ ನೀತಿಯಲ್ಲಿ, ರಾಷ್ಟ್ರಪತಿಗಳ ಸಿಗ್ನೇಚರ್ ಆಗಿ ಶಿಕ್ಷಣ ನೀತಿಯಲ್ಲಿ ಒಂದು ಪಾಯಿಂಟ್ ಏನಿದೆ ಅಂದರೆ 27(c) ಅಂತ ಕಾಣುತ್ತೆ. ಅದು ಮಾಧ್ಯಮದ ನಿರ್ಧಾರ ರಾಜ್ಯ ಸರ್ಕಾರಕ್ಕಿದೆ ಅನ್ನುವಂಥ ಒಂದು ಪಾಯಿಂಟ್ ಇದೆ ಅದರಲ್ಲಿ. ಸೊ ಅದು ಅಲ್ಲಿ ಇಲ್ಲಿಂದ ಕರ್ನಾಟಕದ ಪರವಾಗಿ ಪ್ರೆಸೆಂಟ್ ಮಾಡಿದವರು ಮಾಡದ ಹಾಗೆ ಕಾಣಿಸಲ್ಲ ಎಲ್ಲೂ ಕೂಡ. ಆ ತೀರ್ಪಿನೊಳಗಡೆ ಎಲ್ಲೂ ಇಲ್ಲ. ಇದನ್ನು ಒಂದು ಕಡೆ KVN ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಒಂದು ಲೇಖನದಲ್ಲಿ. ಬಹುಶಃ ಇದು ಮಾಧ್ಯಮವನ್ನು ರಾಜ್ಯ ಸರ್ಕಾರ ತನ್ನ ಕೈಯಲ್ಲಿ ಉಳಿಸ್ಕೊಳ್ಳೋದಕ್ಕೆ ಇದ್ದಂಥ ಒಂದು ದಾರಿಯನ್ನು ಯಾಕೆ ತಪ್ಪಿಸಿಕೊಳ್ಳಲಾಯಿತು, ಇದು ನನಗೆ ಪ್ರಶ್ನೆಯಾಗಿಯೇ ಉಳಿದಿದೆ. ಬಹುಶಃ ಇಂಥದನ್ನು ಈ ನೀತಿ ಮತ್ತು ಯೋಜನೆಗಳನ್ನು ರೂಪಿಸುವಾಗ ನಾವು ಇವುಗಳನ್ನೆಲ್ಲ ಪರಿಗಣಿಸಬೇಕಾಗ್ತದೇನೋ ಅಂತ ಅಂದ್ಕೊಳ್ತೀನಿ. ಸೊ ಅಲ್ಲಿಂದ ಆಚೆಗೆ ಆದಂಥ ಬೆಳವಣಿಗೆಗಳಲ್ಲಿ ಹಲವಾರು ಬೆಳವಣಿಗೆಗಳನ್ನು ಹೇಳಿದ್ದಾರೆ. ಸೊ ಈಗಾಗಲೇ ಅನುದಾನ ರಹಿತ ಶಾಲೆಗಳು ಶುರುವಾಗಿದ್ದು, ಅನಂತರದಲ್ಲಿ ಜಾಗತೀಕರಣ ಶುರುವಾಯಿತು, ಅನಂತರದಲ್ಲಿ ಪ್ರೈವೇಟೈಸೇಷನ್. ಸೊ ಇವುಗಳ ನಡುವೆ ಕನ್ನಡದ ಸ್ಥಿತಿ ಬೇರೆಯಾಗಿ ಬಂದದ್ದನ್ನು ನಾವು ನೋಡ್ತೇವೆ. ಆ್ಯಕ್ಚುಲಿ ಈ ಆಯ್ಕೆ ಅನ್ನುವಂಥದ್ದು, ಮಾಧ್ಯಮದ ಆಯ್ಕೆ ಅನ್ನುವಂಥದ್ದು ಇದ್ದಕ್ಕಿದ್ದ ಹಾಗೆ ಪೋಷಕರ ಕಡೆಗೆ, ಪೋಷಕರ ಕೈಯಲ್ಲಿದೆ ಅನ್ನೋಷ್ಟರ ಮಟ್ಟಿಗೆ ಹೋಗಿದ್ದಾದರೂ ಹೇಗೆ? ಇದು ಈ ಪ್ರಶ್ನೆಗಳಿಗೆ ಪೋಷಕರೂ ಆಗಿರುವಂಥ ನಮ್ಮೊಳಗಡೆನೇ ಇದೆ ಉತ್ತರ ಅಂತ ಅಂದ್ಕೊಳ್ತೇನೆ ನಾನು. ಪೋಷಕರು ಅಂದ್ಕೊಳ್ಳಿ ನಮ್ಮನ್ನು ಬಿಟ್ಟು ಉಳಿದಂಥ ಪೋಷಕರು ಅಂತ ಏನಲ್ವಲ್ಲ, ಅದು ನಾವು ಇದರೊಳಗಡೆ ಇದ್ದೇವೆ ಅಂದ್ಕೊಳ್ತೇನೆ. ಹೀಗಾಗಿ ಅನಂತರದಲ್ಲಿ ನೀವು ಭಾಷೆಯ ಬೆಳವಣಿಗೆಗಳನ್ನು ನೋಡಿದರೆ, ಒಂದು ಸಂಸ್ಕೃತ ಮತ್ತು ಇಂಗ್ಲೀಷ್, KVN ಆಗಲೇ ಸೂಕ್ಷ್ಮವಾಗಿ ಹೇಳಿದರೆ ಅದನ್ನು, ಅದು ಬಹುಮಟ್ಟಿಗೆ ಆವರಿಸ್ಕೊಂಡಿರೋದು ನೋಡ್ತೇವೆ. ಅದ್ರ ಜೊತೆಗೆ ಹಿಂದಿ
ತಾನು ತನ್ನ ರಾಜಕಾರಣವನ್ನು ಮಾಡ್ತಾ ಬರ್ತಾ ಇರುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ನೀವು ಕನ್ನಡವನ್ನು ಓಪನ್ ಮಾಡಿದರೆ ನೀವು ಅಲ್ಲಿಂದ ಆಚೆಗೆ ನೋಡಿ, ಸುಮಾರು ಕಳೆದ ಶತಮಾನದ ಕೊನೆಯ ದಶಕಗಳಿಂದ ಆಚೆಗೆ ಬಂದಂಥ ಕೆಲವು ವಿಮರ್ಶೆಯ ಪುಸ್ತಕಗಳನ್ನು, ವಿಮರ್ಶೆಯ ಪರಿಭಾಷೆಯ ಪುಸ್ತಕಗಳನ್ನು ಗಮನಿಸಿದ್ರೆ ನಿಮಗೆ ಗೊತ್ತಾಗ್ತದೆ. ಅದು ಅಕಾಡೆಮಿಯಿಂದ ಬಂದಿರಬಹುದು ಅಥವಾ ವೈಯಕ್ತಿಕವಾಗಿ ಪ್ರಕಟ ಮಾಡಿರ್ಬೋದು. ಆ ಪರಿಭಾಷೆಗಳನ್ನು ಗಮನಿಸಿ, ಗೊತ್ತಾಗುತ್ತೆ. ನೀವು ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಇಂಗ್ಲೀಷ್ ಪರಿಕಲ್ಪನೆ, ಅದಕ್ಕೆ ಈಕ್ವಲ್ ಆದ ಪದ ಯಾವುದು ಅಂದರೆ ಅದು ಸಂಸ್ಕೃತದ ಪದವೇ ಇದೆ, ಕನ್ನಡದ ಪದಗಳಿಲ್ಲ ಅಲ್ಲಿ. ಸೊ ಹೀಗೆ ನಾವು ಆ ಹೊತ್ತಿಗೆ ಬಂದಂಥ ವಿಮರ್ಶೆಯ ಪರಿಕಲ್ಪನೆಗಳು ಮಗದೊಂದು ಇವೆಲ್ಲ ಬೆಳೆದದ್ದಲ್ಲಿ, ಅಂದರೆ ಕಲಿಕೆಯಲ್ಲಿ ಏನಾಯಿತು ಅನ್ನೋಂಥದ್ದಕ್ಕೆ, ಹೈಯರ್ ಎಜುಕೇಷನ್ನಲ್ಲಿ. ಸೊ ಇದು ಮತ್ತೆ ಮತ್ತೆ ನಾವೆಲ್ಲರೂ ಕೂಡ ಕನ್ನಡವನ್ನು ಬಿಟ್ಟು ಹೋಗೋದಕ್ಕೆ ಒಂದು ದೊಡ್ಡ ದಾರಿಯನ್ನು ತೆರೆದಂತಾಗಿದೆ. ಅದನ್ನೇ ಕನ್ನಡ ಅಂತಲೂ ನಂಬಿಸುವಂತೆಯೂ ಆಗಿದೆ. ಇದು ಅಲ್ಲಿ ಮಾತ್ರ ಆಗಿದೆಯಾ? ನಿಜವಾಗ್ಲೂ ಅಲ್ಲ. ನೀವು ಪ್ರೈಮರಿ ಶಾಲೆಯಿಂದ ಹಿಡ್ಕೊಂಡ್ರೂ ಕೂಡ ಯಾವುದೇ ಪುಸ್ತಕವನ್ನು ತೆಗೆದು ನೋಡ್ರೂ ಕೂಡ ಈ ಸಮಸ್ಯೆ ನಮಗೆ ಕಾಣುತ್ತೆ. ನಾನು ಒಂದು 15 ವರ್ಷಗಳ ಹಿಂದೆ ಕನ್ನಡದ 1ನೇ ತರಗತಿ ಪುಸ್ತಕವನ್ನು ಇಟ್ಕೊಂಡು ಒಂದು ಅನಾಲಿಸಿಸ್ ಮಾಡ್ತಾ ಇದ್ದೆ, ಈ ವಿಚಾರ ಇಟ್ಕೊಂಡು. ಅದರಲ್ಲಿ 1ನೇ ಕ್ಲಾಸಿನ ಮಗುಗೆ ಒಂದು 200 ಕನ್ನಡ ಪದಗಳನ್ನು ಪರಿಚಯಿಸಬೇಕು ಅಂತ ಇರುವಂಥದ್ದು, ಕನ್ನಡ ಪದಗಳನ್ನು ಪರಿಚಯಿಸಬೇಕು ಅಂತ ಅದರ ಪರಿಸರದಲ್ಲಿ ಇರುವಂಥ ಪದಗಳೇ ಸಾಮಾನ್ಯವಾಗಿರುತ್ತೆ ಅನ್ನುವಂಥ ಒಂದು ಗ್ರಹಿಕೆಯಲ್ಲಿ. ಆದರೆ ಅದರಲ್ಲಿ ಇದ್ದಂತಹ 198 ಪದ, ಒಟ್ಟು 300 ಪದಗಳನ್ನು ಕೊಡ್ತಾರೆ ಕೊನೆಯಲ್ಲಿ. ಆ 300 ಪದಗಳಲ್ಲಿ 198 ಪದಗಳು ಅವು ಕನ್ನಡ ಪದಗಳಾಗಿರಲಿಲ್ಲ. ನೆಗ್ರೋದ, ಜಲಿ, ಏರಂಡ, ಬಹುಶಃ ಪಾಠ ಮಾಡುವಂಥ ಟೀಚರ್ ಕೂಡ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಇದು ಈ ಬಗೆಯಲ್ಲಿ ನಾವು ಅಲ್ಲಿ ಸಂಸ್ಕೃತದ ಮೊದಲನೇ ಲ್ಯಾಂಗ್ವೇಜ್ ಆಗಿ ಓದಬಾರ್ದು, ಕನ್ನಡ ಓದಬೇಕು ಅಂತ ಬಂದ ಕೂಡಲೇ ಈ ಒಂದು ವರ್ಷೆ ಅಲ್ಲಿ ಪದ ಬಳಕೆಯಲ್ಲಿ ಕನ್ನಡದ ಪುಸ್ತಕಗಳಲ್ಲಿ ತಗೊಳ್ತಾ ಹೋಗಿದ್ದನ್ನು ನಾವು ನೋಡ್ತೇವೆ ಅಂತೇಳಿ. ಯಾಕೆಂದರೆ ಎಲ್ಲದಕ್ಕೂ ಬಹಳ ಮುಖ್ಯವಾಗಿರುವಂಥದ್ದು ಕಲಿಕೆಯಲ್ಲಿ ನಾವೇನು ಬಳಸ್ತೀವಿ ಅನ್ನೋದೇ. ಭಾಷೆ ಒಂದು ಉಳಿವಿಗೆ, ಅದರ ಬೆಳೆಯೋದಕ್ಕೆ ಇರುವಂಥ ಮುಖ್ಯವಾದ ನೆಲೆ. ಅಲ್ಲಿ ಕಲಿತದ್ದು ತಾನೇ ಎಲ್ಲ ಕಡೆನೂ ಬಳಸಬೇಕು ನಾವು. ಇನ್ನು ಮಾಧ್ಯಮದ ವಿಚಾರ ಬಂದಾಗ ಅದು ಕನ್ನಡದಲ್ಲಿ ಕಲಿಯದೇ ಇದ್ದಂಗೆ ಆಗೋಯ್ತಲ್ಲ ಬರ್ತಾ. ನಾವೆಲ್ಲ ಕನ್ನಡದಲ್ಲೇ ಓದ್ಕೊಂಡ್ಬಂದವರು. ಅನೇಕರು ಇವತ್ತು ಮಾತನಾಡಿದ ಹಿರಿಯರಿಂದ ಹಿಡಿದು ಕನ್ನಡದಲ್ಲಿ ಓದಿ ಅನಂತರ ಕನ್ನಡದ ಮೂಲಕವೇ ಇಂಗ್ಲೀಷನ್ನು ಕಲಿತವರು ನಾವೆಲ್ಲರೂ ಕೂಡ. ಸೊ ಆದರೆ ಹೀಗಾಗ್ತಿಲ್ವಲ್ಲ. ಯಾವಾಗ ಒಂದು ಕಲಿಕೆ, ಇನ್ನೊಂದು ತಿಳುವಳಿಕೆ, ಅರಿವು, ಈ ಎರಡೂ ಕೂಡ ನಮ್ಮ ಮನೆಯ ಮಾತಿನ ಮೂಲಕ ಸಿಗಲ್ವೋ ಅಲ್ಲಿಗೆ ಎಲ್ಲವೂ ತಪ್ಪೋದಾಗ ಆಗಿದೆ ಅನ್ನೋದು. ಸೊ ಇದು ಇನ್ನೊಂದು ಪಾಯಿಂಟ್. ಮತ್ತೊಂದು, ಅದರಿಂದಾಗಿಯೇ ನಮಗೆ ಬೇರೆ ಬೇರೆ ವಿಷಯಕ್ಕೆ ಬಂದಾಗೆ ಹೇಳ್ತಾ ಇದ್ದರು ಮೇಷ್ಟ್ರು, ಇನ್ನು 300 ಅಂಕಗಳು ಮಾತ್ರ ವಿಷಯ ಕಲಿಕೆಗೆ, ಇನ್ನು 325 ಲ್ಯಾಂಗ್ವೇಜ್ ಕಲಿಕೆಗೆ ಅಂತ ಆಯಿತು. ಆ 300 ಅಂಕಗಳು ಇರ್ಬೋದು. ಈಗ 300 ಅಂಕಗಳು ಕಲಿಯೋದು ಕೂಡ ಇಂಗ್ಲೀಷಲ್ಲೇ ಕಲಿಯೋಂಗೂ ಆಗಿದೆಯಲ್ಲ ವಿಷಯ ಕೂಡ, ಮತ್ತು ಕನ್ನಡದಲ್ಲೇ ಓದುವಂಥದ್ದು ಏನಿಲ್ವಲ್ಲ ಅಲ್ಲಿ. ಹಂಪನವರು ಒಂದು ಪ್ರಸ್ತಾಪ ಮಾಡಿದರು, ನಾವು ತೆಲುಗಿನವರು ಕನ್ನಡ ಪುಸ್ತಕ ಓದ್ತೀವಿ, ಆದರೆ ಕನ್ನಡದವರೆಲ್ಲ ಇಂಗ್ಲೀಷಲ್ಲಿ ಓದ್ತಾರೆ ಅಂತ ಹೇಳಿ. ಅದು ಕೂಡ ಒಪ್ಪೋದಿಲ್ಲ ನಾನು. ಯಾಕೆ ಅಂತ ಹೇಳಿದ್ರೆ, ಅವರು ಯಾವ ಮನೆಯಿಂದ ಬೇಕಾದರೂ ಬಂದಿರಲಿ, ಅವರು ಎಲ್ಲ ಇಂಗ್ಲೀಷ್ ಮೀಡಿಯಮ್ ಶಾಲೆಗಳಿಗೆ ಹೋಗ್ತಾ ಇರೋರು, ಕನ್ನಡ ಒಂದು ಲ್ಯಾಂಗ್ವೇಜಾಗಿ ಓದ್ತಿರ್ಬೋದು. ಆ ಪರಿಸ್ಥಿತಿ ಹಾಗೆ ಉತ್ಸಾಹದಿಂದ ಹೇಳೋ ಹಾಗಿಲ್ಲ ಇವತ್ತು ನಮ್ಮ ಎದುರಿನಲ್ಲಿ ಅನ್ನುವಂಥದ್ದು. ಮತ್ತೊಂದು ಆಗಲೇ ಸೂಕ್ಷ್ಮ ಪ್ರಸ್ತಾಪ ಆಗಿದೆ. ಒಂದು ಈ ಖಾಸಗಿ ಮತ್ತು ಸರ್ಕಾರಿ ಅನ್ನೋಂಥದ್ದು ಏನು, ಈ ಯಾರು ಸರ್ಕಾರದಲ್ಲಿ ಸಾರ್ವಜನಿಕವಾಗಿ ನಮ್ಮ ಜನಪ್ರತಿನಿಧಿಗಳಾಗಿದ್ದಾರೋ ಅವರೇ ಖಾಸಗಿ ಒಡೆತನದಲ್ಲೂ ಇದ್ದಾರಲ್ಲ. ಹಾಗಾಗಿ ಅವರು ಈಗ ಸಾರ್ವಜನಿಕವಾಗಿ ಕನ್ನಡದ ಪರವಾಗಿ ನಮ್ಮ ಪ್ರತಿನಿಧಿಗಳಾಗಿ ನಮ್ಮ ಪರವಾಗಿ ತೀರ್ಮಾನ ತಗೊಳ್ತಾರೋ, ಖಾಸಗಿ ಒಡೆತನದ ಅವರ ಇನ್ಸ್ಟಿಟ್ಯೂಷನ್ಗಳ ಪರವಾಗಿ ತೀರ್ಮಾನ ತಗೊಳ್ಳೋಂಗೆ ಅವರು ನಿಯಮಗಳನ್ನು ಮಾಡ್ತಾರೋ. ಈಗ ನಾವು ಭಾಷಾ ನೀತಿಯನ್ನು ಪ್ರಸ್ತಾಪ ಮಾಡುವಂಥ ಸಂದರ್ಭದಲ್ಲಿ ಈ ಸವಾಲು ಬಹಳ ದೊಡ್ಡದಾಗಿದೆ ನಮಗೆ. ಅದನ್ನು ಹೇಗೆ ಕನ್ವಿನ್ಸ್ ಮಾಡ್ತೀವಿ ಅವರಿಗೆ? ಯಾಕೆಂದರೆ ಎಲ್ಲರೂ ಅಲ್ಲಿರೋದೆಲ್ಲ ಉದ್ಯಮಿಗಳೇ.
ಎಲ್ಲ ನೂರಾರು ಕೋಟಿಗಳು ಇರೋವಂಥವ್ರೇನೆ, ಅವರೆಲ್ಲರೂ ಕೂಡ ಇಂಗ್ಲೀಷ್ ಪರವಾಗಿರುವಂಥವ್ರೇನೆ. ಇಂಥ ಸನ್ನಿವೇಶದಲ್ಲಿ ನಾವು ಈ ಭಾಷಾ ನೀತಿ, ಭಾಷಾ ಯೋಜನೆಯನ್ನು ಮಾಡುವಾಗ ನಾವು ಯಾವ ರೀತಿ ಕನ್ವಿನ್ಸ್ ಆಗೋ ಹಾಗೆ, ಅಥವಾ ಈ ಅವರು ಏನು ವರ್ಷಗಳನ್ನು ಇಲ್ಲಿ ತನಕ ಹಾಕ್ಕೊಂಡು ಬಂದಿದ್ದಾರೆ, ಪಟ್ಟುಗಳನ್ನು ಹಾಕ್ಕೊಂಡು ಬಂದು ಕನ್ನಡ ದೂರ ಆಗೋಗಿ ಮಾಡಿದ್ದಾರೆ, ಅವುಗಳನ್ನು ಮೀರಿ ಕನ್ನಡದ ಪರವಾಗಿಯೇ ಅವರೂ ಕೂಡ ಬರಲೇಬೇಕು ಅನ್ನೋ ಹಾಗೆ ನಾವು ಈ ನೀತಿಯನ್ನು ರೂಪಿಸೋದಕ್ಕೆ ಏನನ್ನು ಹೇಳ್ತೀವಿ ಅನ್ನುವಂಥ ಸವಾಲು ಭಾಳ ದೊಡ್ಡದಾಗಿದೆ ಅಂತ ಅಂದ್ಕೊಡ್ತೀನಿ. ಸೊ ಹೀಗಾಗಿ ಇನ್ನು ಆಡಳಿತ ಅಂತೂ ಸಂಪೂರ್ಣವಾಗಿ ಅದು ಕನ್ನಡದಲ್ಲಿ ಇಲ್ಲ. ಒಂದು ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೂ ಕೂಡ ನಾವು ತಾಲೂಕು ಆಫೀಸ್ ಹತ್ರನೋ ಸಬ್ ರಿಜಿಸ್ಟ್ರ್ ಆಫೀಸ್ ಹತ್ರನೋ ಹೋದಾಗ ಸ್ಟಾಂಪ್ ವೆಂಡರ್ನೋ ಇನ್ನೊಬ್ಬರನ್ನೋ ಮೂರನೇವ್ರನ್ನೋ ಹುಡ್ಕೊಂಡು ಹೋಗ್ತೀವಿ. ಅವ್ರಿಗೆ ಕೂಡ ನಾವೇ ಓದಿರೋಂಥವ್ರು ಕೂಡ ಕಲಿತವರು ಕೂಡ, ಯಾಕೆಂದರೆ ನಮಗೆ ಆ ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಬರಲ್ಲ. ಯಾಕೆಂದರೆ ಅದು ನಮ್ಮ ಕನ್ನಡದಲ್ಲಿ ಇಲ್ಲ. ಸೊ ಈ ಎಲ್ಲ ನೆಲೆಗಳು ಕೂಡ ಇದ್ದಾವೆ. ಸೊ ಇದನ್ನು ನಾವು ಭಾಷಾ ನೀತಿ, ಭಾಷಾ ಯೋಜನೆಯನ್ನು ರೂಪಿಸುವಂಥ ಸಂದರ್ಭದಲ್ಲಿ ಬಹಳ ತೀವ್ರವಾಗಿ ಯೋಚನೆ ಮಾಡೋ ಅಗತ್ಯ ಇದೆ ಅಂತ ಹೇಳಿ ನಾನು 7-8 ನಿಮಿಷದ ಮಾತನ್ನು ಇಲ್ಲಿ ಮುಗಿಸ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನೊಬ್ಬ ಪ್ರಾಕ್ತನ ಶಾಸ್ತ್ರಜ್ಞ, ಅಂದರೆ ಆರ್ಕಿಯಾಲಜಿಸ್ಟು. ಹೆಚ್ಚಾಗಿ ನನ್ನ 50 ವರ್ಷ ಅನುಭವ ಇದೆ ಈ ಕ್ಷೇತ್ರದಲ್ಲಿ. ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಕರ್ನಾಟಕದ ಹೊರಗಡೆನೇ ಇದ್ದು ನೌಕರಿಗೋಸ್ಕರ ಕರ್ನಾಟಕಕ್ಕೆ ಬರೋ ಅವಶ್ಯಕತೆ ಆಯಿತು. ಬಂದ ನಂತರ ನನ್ನ ಅನುಭವದಲ್ಲಿ ಆ್ಯಸ್ ಎ ಶಿಕ್ಷಕ ಏನು ನಾನು ಅನುಭವಿಸಿದೆ ಮಕ್ಕಳ ಜೊತೆ ಸಂವಾದ ನಡೆಸುವಾಗ, ಇಲ್ಲಿ ಬಂದಾಗ ಸಾಕಷ್ಟು ವಿದ್ಯಾರ್ಥಿಗಳು ಆಫೀಸಿಯಲ್ ಬ್ಯಾಕ್ಗ್ರೌಂಡಿಂದ ಬರ್ತಾಯಿದ್ರು ಸ್ನಾತಕೋತ್ತರ ಅಧ್ಯಯನಕ್ಕೆ. ಅವ್ರ ಜೊತೆ ಪ್ರಾಕ್ತನ ಶಾಸ್ತ್ರವನ್ನು ಕಲಿಸಬೇಕಂದಾಗ ನಾನು ಕಲಿತದ್ದೇ ಇಂಗ್ಲೀಷ್ ಭಾಷೆಯಲ್ಲಿ. ನನಗೆ ಇಂಗ್ಲೀಷ್ ಬರದೇ ಇದ್ರೂ ಆ ಇಂಗ್ಲೀಷ್ ಭಾಷೆಯಲ್ಲಿ ಕಲಿಯೋ ಅನಿವಾರ್ಯತೆ ಇತ್ತು. ಆ ಸಂದರ್ಭದಲ್ಲಿ ನಾನು ಇಂಗ್ಲೀಷ್ನಲ್ಲಿದ್ದಂಥ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಷ್ಟು ಪ್ರಯತ್ನ ಮಾಡಿ ಅದರಲ್ಲಿ ಒಂದಿಷ್ಟು ಜ್ಞಾನವನ್ನು ಪಡ್ಕೊಂಡೆ. ಆದರೆ ಶಿಕ್ಷಕನಾಗಿ ವಿದ್ಯಾರ್ಥಿಗಳ ಜೊತೆ ಇದನ್ನು ಹಂಚಿಕೊಳ್ಳುವ ಸಂದರ್ಭದಲ್ಲಿ ಭಾಳಷ್ಟು ಸಮಸ್ಯೆಗಳು ನನ್ನ ಮುಂದೆ ಬಂದವು. ಏಕಂತಂದರೆ ಭಾಷೆಯ ಮೇಲೆ ಹಿಡಿತ ಇಲ್ಲದೇ ಇದ್ದರೆ ನಾವು ಸಂವಹನ ಮಾಡೋದು ಭಾಳ ಕಷ್ಟ ಆಗುತ್ತೆ. ಒಂದೇ ಭಾಷೆ ಅಥವಾ ಎರಡೇ ಭಾಷೆ, ಯಾವುದೇ ಭಾಷೆಯಲ್ಲಿ ನಾವು ಕಲಿಬೇಕಾದ್ರೆ ಭಾಷೆಯಲ್ಲಿ ನಮಗೆ ಪ್ರಾವೀಣ್ಯತೆಯ ಅವಶ್ಯಕತೆ ಇರುತ್ತೆ. ಅದು ನಮಗೆ ಚಿಕ್ಕಂದಿನಿಂದ ಬಂದರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಒಂದು ಪರಿಸರವನ್ನು ನಿರ್ಮಾಣ ಮಾಡಬೇಕು. ಈ ಪರಿಸರದಲ್ಲಿ ಚಿಕ್ಕ ಪ್ರೈಮರಿ ಸ್ಕೂಲ್ ಲೆವೆಲ್ನಿಂದಲೇ ನಮಗೆ ಕನ್ನಡ ಭಾಷೆಯ ಮೇಲೆ ಹೆಚ್ಚು ಒತ್ತು ಕೊಟ್ಟು ಕಲಿಯುವುದು ಮತ್ತು ಕಲಿಸುವುದನ್ನು ಎರಡೂ ಭಾಳ ಸಿನ್ಸಿಯರಾಗಿ ಮಾಡಬೇಕಾಗುತ್ತದೆ. ನಾನು ಅಂದ್ಕೊಳ್ತೀನಿ, ನಾವು ವಿದ್ಯಾರ್ಥಿಗಳಿಗೆ ಪಾಠ ಕಲಿಸ್ತಾ ಇದ್ದೀವಾ ಅನ್ನೋ ಒಂದು ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಯಾವುದೇ ಹಂತದಲ್ಲಿ ಪ್ರೈಮರಿ ಸ್ಕೂಲ್ ಇರ್ಬೋದು, ಮಾಧ್ಯಮಿಕ ಸ್ಕೂಲ್ ಇರ್ಬೋದು, ಸ್ನಾತಕೋತ್ತರ ಸಂದರ್ಭದಲ್ಲಿಯೂ ಸಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಒಂದು ರ್ಯಾಪೋರ್ಟ್ ಇಲ್ಲ, ವೇವ್ ಲೆಂತ್ ಇಲ್ಲ ಅನ್ನೋದು ನನ್ನ ಅನುಭವ ಬರ್ತಾ ಇದೆ. ಏಕೆಂದರೆ ಇದರಲ್ಲಿ ಭಾಷೆಯ ಕೊರತೆ ನನಗೆ ನನ್ನ ಅನುಭವದಲ್ಲಿ ಗೊತ್ತಾಗಿದ್ದದ್ದೇನಂತಂದರೆ, ಇತ್ತೀಚೆಗೆ NCERT ಅವರು ನನ್ನನ್ನು ಒಂದು ಪಠ್ಯಪುಸ್ತಕ ಪರಿಷ್ಕರಣೆ ಮತ್ತು ಪಠ್ಯಪುಸ್ತಕಗಳನ್ನು ರಿವೈಸ್ ಮಾಡಿ ರಚನೆ ಮಾಡುವ ಸಂದರ್ಭದಲ್ಲಿ ನನಗೆ ಅನ್ನಿಸ್ತು, ಅದು ನಮ್ಮನ್ನು ಯಾಕೆ ಸೇರಿಸ್ಕೊಂಡ್ರು ಅಂತಂದರೆ ಇದುವರೆಗೂ ಹೈಸ್ಕೂಲ್ ಲೆವೆಲ್ನಲ್ಲಿ ಪ್ರಾಕ್ತನ ಶಾಸ್ತ್ರದ ಪರಿಚಯ ಇಲ್ಲ. ಆದ ಕಾರಣ ಇಂಟ್ರೊಡ್ಯೂಸ್ ಮಾಡುವ ಒಂದು ಅವಶ್ಯಕತೆ ಇದೆ ಅಂಥೇಳಿ ಒಂದು 2-3 ಸೀನಿಯರ್ ಆರ್ಕಿಯಾಲಜಿಸ್ಟ್ನ ಸೇರಿಸ್ಕೊಂಡ್ರು. ಆ ಸಿಲೆಬಸ್ ಎಲ್ಲ ರೀಫ್ರೇಮ್ ಮಾಡಿದ್ವಿ. ಮಾಡಿ ಪಾಠಗಳನ್ನು ಬರೆದ ಮೇಲೆ ನಮಗೆ ಗೊತ್ತಾದೇನಂತಂದರೆ ಸುಮಾರು 2.5 ಕೋಟಿ ವಿದ್ಯಾರ್ಥಿಗಳು 8ನೇ ತರಗತಿಯ ಈ ಸೋಷಿಯಲ್ ಸೈನ್ಸ್ ಪುಸ್ತಕವನ್ನು ಓದ್ತಾರೆ. ಅದೇ ಸಮಯದಲ್ಲಿ ನಮಗೆ ಗೊತ್ತಾಗಿದ್ದು ಇನ್ನೊಂದಂದರೆ, ಈ ಎಲ್ಲ ಪಠ್ಯಪುಸ್ತಕಗಳು ಹಿಂದಿಯಲ್ಲಿ ಟ್ರಾನ್ಸ್ಲೇಟ್ ಆಗ್ತದೆ. ಕನ್ನಡದಲ್ಲಿ ಯಾಕೆ ಆಗಲ್ಲ, ತೆಲುಗುನಲ್ಲಿ ಯಾಕಾಗಲ್ಲ, ತಮಿಳಿನಲ್ಲಿ ಯಾಕಾಗಲ್ಲ? ಇದು ನನ್ನ ಪ್ರಶ್ನೆ ಕಾಡ್ತಾ ಇದೆ ಈ ಪ್ರಶ್ನೆ. ಅದಕ್ಕೆ ನಾನೇನಂತೀನಿ, ಭಾಷಾ ನೀತಿ ರೂಪಿಸುವಾಗ ನಮಗೆ ಕೊರತೆ ಏನಿದೆ ಅಂದರೆ ಸಾಹಿತ್ಯದ ಕೊರತೆ ಇದೆ. ಯಾವುದೇ ವಿಷಯದ ಸಂಬಂಧಪಟ್ಟಂಥ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಷಯದ ಬಗ್ಗೆ ಆಳವಾಗಿ ಆದಂಥ ಅಧ್ಯಯನಗಳ ಅನುವಾದಿತ ಪುಸ್ತಕಗಳ ಕೊರತೆ ಇದೆ. ಅದರ ಅವಶ್ಯಕತೆಯನ್ನು ನಾನು ಮನಗಂಡೆ.
ಆದ ಕಾರಣ ಒಂದು ನನ್ನ ಅನಿಸಿಕೆ ಏನಂತಂದರೆ, ನಾವು ಶಿಕ್ಷಕರಾಗಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಬಿಕಾಸ್ ದೆರ್ ಈಸ್ ಎ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಟೀಚರ್ಸ್ಗೆ ಏನೂ ಗೊತ್ತಿಲ್ಲ. ಮಕ್ಕಳಿಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗ್ತವೆ, ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್ ಸಿಗ್ತವೆ, ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಎಲ್ಲ ಸಿಗ್ತವೆ. ಆದರೆ ಅವರಿಗೆ ಭಾಷೆಯ ಕೊರತೆ ಇರೋದರಿಂದ ಅವರು ಮುಂದುವರೆದು ಆ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಅವರಿಗೆ ಸಾಕಷ್ಟು ಅನುಭವ ಇಲ್ಲ ಮತ್ತು ಕಾಂಪಿಟೆನ್ಸ್ ಕೂಡ ಇಲ್ಲ ಅಂತ ನನಗನ್ನಿಸುತ್ತೆ. ಆದ ಕಾರಣ ಶಾಲಾ ಶಿಕ್ಷಣದಿಂದಲೇ ನಮಗೆ ಈ ಒಂದು ಅವಶ್ಯಕತೆ ಇದೆ, ಭಾಷೆಯ ಅವಶ್ಯಕತೆ ಇರೋದು ಗೊತ್ತಾಗ್ತಾ ಇದೆ. ಈಗ ನನಗೆ ಸಪೋಸ್ ನನಗೂ ಇಂಗ್ಲೀಷ್ ಭಾಷೆ ಅಷ್ಟು ಬರಲ್ಲ. ನಾನು ಕನ್ನಡ ಮೀಡಿಯಮ್ನಲ್ಲಿ ಓದಿ ಮುಂದೆ ಆರ್ಕಿಯಾಲಜಿ ಓದುವಾಗ ಫಸ್ಟ್ ಟೈಮ್ ನಾನು ಇಂಗ್ಲೀಷ್ ಲಿಟ್ರೇಚರಿಗೆ ಎಕ್ಸ್ಪೋಸ್ ಆದೆ. ಆದ ಕಾರಣ ಈಗ ನಾನು ಆ ಕೊರತೆಯನ್ನು ಗಮನಿಸಿ ಈಗ ಸದ್ಯದಲ್ಲಿ ಅತ್ಯಂತ ಅವಶ್ಯಕವಾದ ಇತಿಹಾಸದ ಪುಸ್ತಕಗಳನ್ನು ಕನ್ನಡಕ್ಕೆ ತರುವ ಪ್ರಯತ್ನ ಮಾಡ್ತಾಯಿದ್ದೇನೆ. ಒಂದು ಉಪೇಂದ್ರ ಸಿಂಗ್ ಅವರು ಬರೆದಿರ್ತಕ್ಕಂಥ ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಆ್ಯಂಡ್ ಅರ್ಲಿ ಮಿಡಿವಲ್ ಇಂಡಿಯಾ ಅಂತ. ಆ ಪುಸ್ತಕ ಕನ್ನಡ ಅನುವಾದ ಮಾಡುವಾಗ ನನ್ನ ಅನುಭವ ಏನಿದೆ ಅಂತಂದರೆ, ನಾನು ಇತಿಹಾಸ ಈಗ ಕಲಿತಾ ಇದ್ದೆ. ಇದುವರೆಗೂ ಎಷ್ಟೇ ಓದಿದ್ರೂ ಸಹ, ಇಂಗ್ಲೀಷ್ನಲ್ಲಿ ಓದಿದ್ರೂ ಸಹ ನಾನೇನೋ ಕಲ್ತ್ಕೊಂಡಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇರಲಿಲ್ಲ. ಆದರೆ ಈ ಒಂದು ಅನುವಾದ ಮಾಡ್ತಾ ಇರುವಾಗ ನಾನು ಕಂಡುಕೊಂಡದ್ದೇನಂತಂದರೆ, ಆ ಇತಿಹಾಸ ನನಗೆ ಈಗ ಅರ್ಥ ಆಗ್ತಾ ಇದೆ. ಇದಕ್ಕೋಸ್ಕರ ನಾನು ಇಂಥ ಒಂದು ಅನುವಾದ ಯೋಜನೆಗಳನ್ನು ಕೈಗೊಂಡಿರೋದು. ಅದೇ ರೀತಿಯಾಗಿ ಇಂಡಿಯನ್ಸ್ ಅನ್ನೋ ಒಂದು ಪುಸ್ತಕ ಇತ್ತೀಚೆಗೆ ಬಿಡುಗಡೆ ಆಯಿತು. ಅದು ಈ ಪುಸ್ತಕ ಉಪೇಂದರ್ ಸಿಂಗ್ ಅವರ ಪುಸ್ತಕ ಮತ್ತು ದಿ ಇಂಡಿಯನ್ಸ್ ಹಿಸ್ಟ್ರೀಸ್ ಆಫ್ ಎ ಸಿವಿಲೈಜೇಷನ್ ಅನ್ನೋ ಪುಸ್ತಕ, ಎರಡು ಈಗ ನನಗೆ ಜನರಲ್ ಒಪಿನಿಯನ್ ಏನು ಬಂದಿದೆ ಅಂತಂದರೆ, ಇವೆರಡು ಪುಸ್ತಕವನ್ನು ನಾವು ಓದಿದರೆ ಭಾರತದ ಇತಿಹಾಸ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇದುವರೆಗೂ ಏನು ಹೇಳ್ತಾಯಿದ್ರು, ಜವಾಹರ್ಲಾಲ್ ನೆಹರು ಅವರು ಬರೆದಂಥ ಡಿಸ್ಕವರಿ ಆಫ್ ಇಂಡಿಯಾ ಓದ್ಬಿಟ್ರೆ ಇಂಡಿಯಾದ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ನಮಗೆ ಅಂತ. ಆದರೆ ಈಗ 50, 60, 70 ವರ್ಷ ಅವಧಿಯಲ್ಲಿ ಎಷ್ಟೋ ಬದಲಾವಣೆಗಳಾಗಿದೆ, ಎಷ್ಟೋ ಹೊಸ ಹೊಸ ಮಾಹಿತಿ ಬೆಳಕಿಗೆ ಬಂದಿದೆ. ಅದು ಎಲ್ಲರಿಗೂ ಮುಟ್ತಾ ಇಲ್ಲ. ಸೊ ಹೀಗೆ ಈಗ ಅನುದಾನ ರಹಿತ ಶಾಲೆಗಳೇನಿದಾವೆಲ್ಲ ಅವು ಕಾನ್ವೆಂಟ್ಗಳಾಗ್ಬಿಟ್ಟಿದ್ದಾವೆ. ನಾವು ಸಣ್ಣವರಿರುವಾಗ ಕಾನ್ವೆಂಟ್ ಸ್ಕೂಲ್ಸ್ ಅಂದರೆ ಓನ್ಲಿ ಇಂಗ್ಲೀಷ್ ಮೀಡಿಯಮ್ಮು. ಸರ್ಕಾರಿ ಶಾಲೆ, ಪ್ರೈವೇಟ್ ಏಡೆಡ್ ಸ್ಕಾಲ್ನಲ್ಲಿ ಕೂಡ ಕನ್ನಡನೇ ಇರ್ತಿತ್ತು, ಹೆಚ್ಚು ಇಂಗ್ಲೀಷ್ ಇರ್ತಿರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಏಡೆಡ್ ಅನ್ಏಡೆಡ್ ಸ್ಕೂಲ್ಸು ಸಹ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡಬೇಕು. ಅದರಿಂದ ಮಕ್ಕಳು ಒಂದು ಪ್ಯಾರಲಲ್ ಸ್ಟ್ರೀಮ್ ಇಟ್ಕೊಳ್ಬೋದು. ಆದ ಕಾರಣ ಇದು ಇಂಗ್ಲೀಷ್ ಮೀಡಿಯಮ್ ಜೊತೆಗೆ ಕನ್ನಡ ಮೀಡಿಯಮ್ನಲ್ಲಿ ಇದೇ ರೀತಿಯಾಗಿ ಈ NCERT ಪುಸ್ತಕಗಳು ಕನ್ನಡದಲ್ಲಿ ಕೂಡ ಅನುವಾದ ಆಗುವ ಅವಶ್ಯಕತೆ ಇದೆ. ಆದ ಕಾರಣ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಕನ್ನಡದ ಅವಶ್ಯಕತೆ ಬಹಳ ಇರೋದು. ಕನ್ನಡ ಭಾಷೆಗೆ ಜಾಸ್ತಿ ಒತ್ತು ಕೊಟ್ಟು ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಕಲಿಸಿದರೆ ವಿದ್ಯಾರ್ಥಿಗಳು ಕಾಂಪಿಟೆನ್ಸ್ ಕೂಡ ಬೆಳೆಸ್ಕೊಳ್ತಾರೆ ಅಂತ ನನ್ನ ಅನುಭವ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೇನೆ.